ಈ ಎರಡೂ ಭಾಗದ ಜನ ಇವತ್ತು ತಮ್ಮ ಭಾಗದ ಶಾಸಕರನ್ನು ತಮ್ಮ ಭಾಗದ ಈ ಉಸ್ತುವಾರಿ ಆಗಿರ್ಬೋದು, ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳನ್ನಾಗಿರ್ಬೋದು, ಅವರೆಲ್ಲರನ್ನೂ ಕೇಳುವಂಥ ಪ್ರಯತ್ನ ನಮ್ಗೆ ಆಗಬೇಕಪ್ಪ. ಜಿಲ್ಲಾ ಎರಡೂ ಆಗಬೇಕು, ಚಿಕ್ಕೋಡಿ ಮತ್ತು ಗೋಕಾಕ್ ಅನ್ನೋದು ಪ್ರತಿಯೊಬ್ಬರು ಮತ್ತು ಸಹಜದ ತಮ್ಮ ತಾಲೂಕುಗಳು ಮೊದಲು ಆಗಲಿ ಅನ್ನುವಂಥದ್ದು ಗೋಕಾಕದವ್ರಿಗೂ ಅದ ಮತ್ತು ಚಿಕ್ಕೋಡಿಯವ್ರಿಗೂ ಅದ. ಇಲ್ಲ ಅದು ಸಂಘರ್ಷ ಆಗಲಾರದ ಕುಡ್ಕೊಂಡು ಅನಿವಾರ್ಯವಾಗಿ ಇಬ್ಬರು ಕುಡ್ಕೊಂಡು ಹೋಗುವಂಥದ್ದು, ಇಬ್ಬರು ಜಿಲ್ಲಾ ಆಗುವಂಥ ಬಯಕೆಯನ್ನು ವ್ಯಕ್ತಪಡಿಸ್ಕೊಂಡು ಇವತ್ತು ಮಾಡುವಂಥದ್ದು ಅನಿವಾರ್ಯತೆ ಅವರಿಗೂ ಬಂದ ಇವ್ರಿಗೂ ಬಂದ. ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲಿ ಇವತ್ತು ಜಿಲ್ಲಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಅದು. ಇವತ್ತು ಚಿಕ್ಕೋಡಿ ಘೋಷಣೆ ನಾವು ಮಾಡ್ತಾಯಿದ್ದು ಫಸ್ಟ್ ಯಾಕಂದ್ರೆ ಗೋಕಾಕ ಸ್ಟಾರ್ಟ್ ಹಾಕೋದ, ಗೋಕಾಕ ಸ್ಟಾರ್ಟ್ ಆಗಿದ್ದು ಚಿಕ್ಕೋಡಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅನಿವಾರ್ಯ ರೀ, ಇಬ್ಬರಿಗೂ ಆಗಬೇಕಾಗಿದೆ, ಇಬ್ಬರಿಗೂ ಅವಶ್ಯ ಅದು. ಮತ್ತು ಅದು ಎಷ್ಟು ಚಿಕ್ಕ ಜಿಲ್ಲೆಗಳಾಗ್ತವೆ. ಇನ್ನೂ ಎರಡು ಬೇಡಿಕೆಗಳಿದ್ದಾವೆ ಇತ್ತೀಚೆಗೆ ಉಟ್ಕೊಂಡಿದ್ದು, ಒಂದು ಬೈಲಹೊಂಗಲು, ಇನ್ನೊಂದು ನಮ್ಮದು ಅಥಣಿ. ಹೌದು, ನಮ್ಮನ್ನು ಸಪ್ರೇಟ್ ಜಿಲ್ಲಾ ಮಾಡಿ ಭಾಳ ದೂರ ಆಗ್ತವೆ ನಾವು ಬೆಳಗಾವಿಯಿಂದ. ಅವರು ಹೇಳೋದ್ರಲ್ಲಿ ಅರ್ಥದ ಎಷ್ಟು ಜಿಲ್ಲೆಗಳಾಗ್ತವೆ, ಎಷ್ಟು ಸಣ್ಣ ಜಿಲ್ಲೆ ಆಗ್ತಾವೆ, ಅಷ್ಟು ಅಭಿವೃದ್ಧಿ ಹೆಚ್ಚಾಗ್ತದೆ. ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕೆಲಸಗಳು ಮಾಡಿಸ್ಲಿಕ್ಕೆ ಆಗ್ತದೆ, ಉದ್ಯೋಗಗಳು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಎಲ್ಲರ ವಾದ. ಆ ದಿಶೆಯಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಬೇಕಂತೇಳಿ ಜಬರ್ದಸ್ತಾಗಿ ಈ ಕಳೆದ ಒಂದು ತಿಂಗಳಲ್ಲಿ ನಡೆದವ್ರು ಮೀಟಿಂಗ್ ಮೇಲೆ ಮೀಟಿಂಗ್. ಅದರಲ್ಲೂ ಡಿಸೆಂಬರ್ 31 ಬರ್ಲಿಕ್ಕೆ ಹತ್ತಂದ್ರೆ ಎಲ್ಲರೂ ಗಾಬರಿಗೊಂಡಿದ್ದಾರೆ. ಗಾಬರಿಗೊಂಡು ಇದಾಗಬೇಕಪ್ಪ, ಇಲ್ಲಾಂದ್ರೆ ಇದಾಗಲಿ ಅಂತ ಮುಂದೆ ಹೋಗ್ತದೆ ಎಲ್ಲರಿಗೂ ಭಯ ಕಾಡ್ಲಿಕ್ಕೆ. ಆ ಒಂದು ಭಯವನ್ನು ಹೋಗಲಾಡಿಸೋ ಇವತ್ತು ಯಾರೇನು ಸಾಧಿಸಿದ್ರೆ ಕೇವಲ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರಿಂದ ಮತ್ತು ಇನ್ನೊಬ್ಬರು ನಮ್ಮ ಸಚಿವರಾದಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಂದ. ಇವರಿಬ್ಬರು ಇವತ್ತು ಭರವಸೆ ಮೂಡಿಸ್ಬೇಕಾಗಿದೆ ಎರಡೂ ಭಾಗದ ಜನರಿಗೆ. ಎರಡೂ ಭಾಗದ ಜನ ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಯಾವಾಗ ಆಗ್ತಾರೆ, ನಿಯೋಗಗಳು ಹೋಗಿದ್ರೆ ರೆಡಿ ಆಗಿದ್ದಾರೆ. ಅದು ಹೇಳಿದ್ದಾರೆ ಇವತ್ತು ಸಂಪೂರ್ಣ ಮತ್ತು ಗೋಕಾಕದಾಗ ಇರ್ತಾರೆ ಇನ್ನೊಂದು ವರ್ಷ